ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರಾಶಿಯವರಿಗೆ ಸ್ನೇಹಿತರೆ, ಇಂದು ಅಕ್ಷಯ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಧನುರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮಃ ಶಿವಾಯ, ಓಂ ನಮಃ ಶನೇಶ್ವರಾಯ ನಮಃ, ಓಂ ನಮಃ ಕುಬೇರರಾಯ ನಮಃ ಅಂತ ಕಮೆಂಟ್ ಮಾಡಿ. ಕುಬೇರನ ಅನುಗ್ರಹದಿಂದ, ಶಿವನ ಅನುಗ್ರಹದಿಂದ, ಶನಿದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಇಂದಿನಿಂದ ಅಂದರೆ ಏಪ್ರಿಲ್ 17ರಿಂದ ಧನುರಾಶಿಯವರಿಗೆ ಗ್ರಹಗಳ ಸಂಚಾರ ಹೇಗಿರಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು. ಹಾಗಿದ್ರೆ ಗ್ರಹ ಶನಿ 3 ಮತ್ತು 2ನೇ ಮನೆಯ ಅಧಿಪತಿಯಾಗಿರುವ ಶನಿ 4ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಕೌಟುಂಬಿಕ ಜವಾಬ್ದಾರಿಗಳು, ಮನೆಯಲ್ಲಿ ಅತೃಪ್ತಿ ಕಾರ್ಯಗಳಲ್ಲಿ ವಿಳಂಬ ಅಂತಲೇ ಹೇಳಬಹುದು. ನಿಂತು ಹೋಗಿದ್ದಂತಹ ಕಾರ್ಯಗಳು ಸ್ನೇಹಿತರೆ ಮತ್ತೆ ಯಾವಾಗ ಪ್ರಾರಂಭಗೊಳ್ಳುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇನ್ನು ಮಂಗಳ 5 ಮತ್ತು 12ನೇ ಮನೆಯ ಅಧಿಪತಿಯಾಗಿರುವ ಮಂಗಳ 4ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಮನೆಯಲ್ಲಿ ವಾದ ವಿವಾದಗಳು ಹೆಚ್ಚಾಗಬಹುದು. ವಾಹನ ರಿಪೇರಿ, ನಿದ್ರಾಹೀನತೆ, ಹಣಕಾಸಿನಲ್ಲಿ ಅತಿಯಾದ ಖರ್ಚು, ತಾಯಿಯೊಂದಿಗೆ ಸಂಘರ್ಷಗಳು ಉಂಟಾಗಲಿದೆ. ಇನ್ನು ಬುಧ 7 ಮತ್ತು 10ನೇ ಮನೆಯ ಅಧಿಪತಿ ಬುಧ 4ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಸ್ನೇಹಿತರೆ, ಕೆಲಸದಲ್ಲಿ ವರ್ಗಾವಣೆ, ವ್ಯಾಪಾರ ಪಾಲುದಾರರೊಂದಿಗೆ ಗೊಂದಲ, ದಾಖಲೆಗಳಲ್ಲಿ ತಪ್ಪುಗಳು ಅಂತಲೇ ಹೇಳಬಹುದು. ಇನ್ನು ಸೂರ್ಯ 9ನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯ 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಏಪ್ರಿಲ್ 14ರಿಂದನೇ ಸಂಚಾರವನ್ನು ಮಾಡುತ್ತಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಮಕ್ಕಳಿಗೆ ಯಶಸ್ಸು, ಕೀರ್ತಿ, ಅತ್ಯುತ್ತಮ ಬುದ್ಧಿಶಕ್ತಿ, ತೀವ್ರವಾದ ಸೃಜನಶೀಲತೆ ಅಂತಲೇ ಹೇಳಬಹುದು. ಇನ್ನು ಶುಕ್ರ 6 ಮತ್ತು 11ನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರ 6ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಇದು ಅಕ್ಷಯ ತೃತೀಯ ಹಬ್ಬ ದಿನ ಸಂಚಾರವನ್ನು ಮಾಡುತ್ತಿದೆ. ಸ್ನೇಹಿತರೆ, ಇದು ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ ಸಾಲಗಳನ್ನು ತೀರಿಸುವುದು, ಶತ್ರುಗಳ ಮೇಲೆ ಮೇಲ್ಗೈ ಸಾಧಿಸಲಿದೆ. ಸೇವಾ ವಲಯದ ಮೂಲಕ ಆರ್ಥಿಕ ಲಾಭಗಳು ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಗುರು 1 ಮತ್ತು 4ನೇ ಮನೆಯ ಅಧಿಪತಿಯಾಗಿರುವಂತಹ ಲಗ್ನಾಧಿಪತಿಯಾಗಿರುವಂತಹ ಗುರು 7ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ವಿವಾಹದ ನಿರೀಕ್ಷೆಗಳು, ಗೌರವ ಮತ್ತು ಪ್ರತಿಷ್ಠೆ, ಸಂಗಾತಿಯಿಂದ ಬೆಂಬಲ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗುವಂತಹ ಪ್ರಭಾವ ಅಂತಲೇ ಹೇಳ್ಬೋದು ಧನುರಾಶಿಯವರಿಗೆ. ಇನ್ನು ಒಟ್ಟಾರೆಯಾಗಿ ಸ್ನೇಹಿತರೆ, ಏಪ್ರಿಲ್ ದ್ವಿತೀಯಾರ್ಧದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ, ಏಪ್ರಿಲ್ ತಿಂಗಳಲ್ಲಿ ಧನುರಾಶಿಯವರಿಗೆ ಸಾಕಷ್ಟು ಬದಲಾವಣೆ, ತಾಳ್ಮೆಯನ್ನು ತೀವ್ರವಾಗಿ ಪರೀಕ್ಷಿಸುವ ತಿಂಗಳಾಗಿದೆ. ಕೌಟುಂಬಿಕ ಅಶಾಂತಿ ಮತ್ತು ಬೌದ್ಧಿಕ ವಿಜಯ, ಆದರೆ ಅದೇ ಸಮಯದಲ್ಲಿ ನಾಣ್ಯದ ಇನ್ನೊಂದು ಮುಖದಲ್ಲಿ ದೊಡ್ಡ ಪ್ರತಿಫಲಗಳನ್ನು ಸಹ ಸಿದ್ಧಪಡಿಸುತ್ತಿದೆ. ನಿಮ್ಮ 4ನೇ ಮನೆಯಾದಂತಹ ಸುಖ ಮತ್ತು ತಾಯಿಯ ಮನೆ ಅಂತಲೇ ಹೇಳ್ಬೋದು. ಮೀನರಾಶಿಯಲ್ಲಿ ಅತ್ಯಂತ ಅಪಾಯಕಾರಿ ಗ್ರಹಗಳ ಸಂಯೋಗವು ನಡೆಯುತ್ತಿದೆ. ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಮಂಗಳನು ಇಲ್ಲಿ ಶನಿಯೊಂದಿಗೆ ಸೇರುತ್ತಾನೆ ಮತ್ತು 10ನೇ ಅಧಿಪತಿಯಾದಂತಹ ಬುಧನು ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಅದೇ ಮನೆಯಲ್ಲಿ ನೀಚ ಸ್ಥಿತಿಯನ್ನು ಪ್ರವೇಶಿಸುತ್ತಾನೆ. ಈ 3 ಗ್ರಹಗಳ ಜೋಡಣೆಯು ಮನೆಯಲ್ಲಿ ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ, ಅಂದರೆ ಹಾಳು ಮಾಡುತ್ತದೆ.
ವಾಹನಗಳ ರಿಪೇರಿ, ನಿಮ್ಮ ತಾಯಿಯ ಅನಾರೋಗ್ಯ ಅಥವಾ ಆಸ್ತಿಗೆ ಸಂಬಂಧಿಸಿದ ಹಠಾತ್ ವಿವಾದಗಳು ನಿಮ್ಮನ್ನು ಉಸಿರುಗಟ್ಟಿಸುವಂತೆ ಮಾಡಬಹುದು. ಅದೇನೇ ಇರಲಿ ಸ್ನೇಹಿತರೆ, ನಾಣ್ಯದ ನಂಬಲಾಗದಷ್ಟು ಅದ್ಭುತವಾದ ಇನ್ನೊಂದು ಮುಖವೇನೆಂದರೆ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಅಂದರೆ 19ನೇ ತಾರೀಕು ನಂತರ ನಿಮ್ಮ 9ನೇ ಭಾಗ್ಯಾಧಿಪತಿಯಾದಂತಹ ಸೂರ್ಯನು ಪುಣ್ಯ ಸ್ಥಾನದಲ್ಲಿ ಅಂದರೆ ಬುದ್ಧಿಶಕ್ತಿಯ 5ನೇ ಮನೆಯಲ್ಲಿ ಮೇಷರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುತ್ತಾನೆ. ಇದು ನಿಮ್ಮ ಮಕ್ಕಳು ಭಾರಿ ಯಶಸ್ಸನ್ನು ಸಾಧಿಸುವುದನ್ನು ಖಚಿತಪಡಿಸುತ್ತದೆ. ಇದು ನಿಮ್ಮ ಎಲ್ಲ ಕೌಟುಂಬಿಕ ದುಃಖಗಳನ್ನು ಮರೆಸುವಂತೆ ಮಾಡುತ್ತದೆ. ನಿಮ್ಮ ಲಗ್ನಾಧಿಪತಿಯಾದಂತಹ ಗುರುವು 7ನೇ ಮನೆಯಲ್ಲಿ ಬಲಶಾಲಿಯಾಗಿರುವುದರಿಂದ ನಿಮ್ಮನ್ನು ಗೌರವಾನ್ವಿತ ಹಾದಿಯಲ್ಲಿ ಮುನ್ನಡೆಸುತ್ತಾನೆ ಅಂತಲೇ ಹೇಳಬಹುದು. ನಿಮ್ಮ ಮನೆಯಲ್ಲಿನ ಸವಾಲುಗಳು ಸಹಿಸಿಕೊಂಡರೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ನಡೆಯುವಂತಹ ಸಣ್ಣ ಪುಟ್ಟ ವಾದ ವಿವಾದಗಳನ್ನು ಸಹಿಸಿಕೊಂಡರೆ ಸಮಾಜದಲ್ಲಿನ ಸಕಾರಾತ್ಮಕ ಯಶಸ್ಸು ಸಂಪೂರ್ಣವಾಗಿ ನಿಮ್ಮದಾಗುತ್ತದೆ. ಆದಷ್ಟು ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ ಅಂತ ಹೇಳ್ತಾ, ಇನ್ನು ಒಂದೊಂದಾಗಿ ತಿಳಿಸೋದಾದರೆ ಉದ್ಯೋಗ ಮತ್ತು ವೃತ್ತಿಯ ಜೀವನದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಉದ್ಯೋಗಸ್ಥ ವೃತ್ತಿಪರರು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಹಲವಾರು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಧನುರಾಶಿಯವರು ನಿಮ್ಮ 10ನೇ ಕರ್ಮಾಧಿಪತಿಯಾದಂತಹ ಬುಧನು ಏಪ್ರಿಲ್ ದ್ವಿತೀಯಾರ್ಧದಂದು ಅಂದರೆ 19ನೇ ತಾರೀಕು ನಂತರ 4ನೇ ಮನೆಯಲ್ಲಿ ನೀಚ ಸ್ಥಿತಿಗೆ ಜಾರುವುದರಿಂದ ಕಚೇರಿಯಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ತಿರುಗುಬಾಣವಾಗುವಂತಹ ಸಾಧ್ಯತೆ ಇದೆ. ತೀವ್ರವಾದ ಸಂವಹನ ಅಂತರವು ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ನಿಮ್ಮ ಮೇಲಧಿಕಾರಿಗಳಿಂದ ಅಸಮಾಧಾನಕ್ಕೆ ಕಾರಣವಾಗುತ್ತದೆ. ಕೆಲವರಿಗೆ ಅನಿರೀಕ್ಷಿತ ಅಥವಾ ಬೇಡವಾದ ಉದ್ಯೋಗ ವರ್ಗಾವಣೆಯ ಬಲವಾದ ಸೂಚನೆಗಳಿವೆ. ಅದೇಯಾಗೋ ಏಪ್ರಿಲ್ 15ರಂದು ನಿಮ್ಮ 9ನೇ ಭಾಗ್ಯಾಧಿಪತಿಯಾದಂತಹ ಸೂರ್ಯನು ಸೃಜನಶೀಲತೆಯ 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪಿದಾಗ ನಿಮ್ಮ ನವೀನ ಕೌಶಲ್ಯಗಳು ಮತ್ತು ಬೌದ್ಧಿಕ ಪ್ರತಿಭೆಗಳು ಭಾರಿ ಮನ್ನಣೆಯನ್ನು ಪಡೆಯುತ್ತವೆ. IT, ಶಿಕ್ಷಣ, ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವವರು ಅದ್ಭುತ ಅವಕಾಶಗಳನ್ನು ಆಕರ್ಷಿಸುತ್ತಾರೆ. 7ನೇ ಮನೆಯಲ್ಲಿರುವಂತಹ ನಿಮ್ಮ ಲಗ್ನಾಧಿಪತಿಯಾದಂತಹ ಗುರು ನಿಮ್ಮನ್ನು ನಿರಂತರವಾಗಿ ರಕ್ಷಿಸುತ್ತಾನೆ ಮತ್ತು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತಾನೆ ಅಂತಲೇ ಹೇಳಬಹುದು. ಸೊ ಒಟ್ಟಾರೆಯಾಗಿ ನಿಮ್ಮ ಉದ್ಯೋಗದಲ್ಲಿ ಅಂದರೆ ನಿಮ್ಮ ಕೆರಿಯರಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಧನುರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದರೆ, ನಿಮ್ಮ ಪ್ರೇಮ ಜೀವನ, ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಕುಟುಂಬದಲ್ಲಿ ಅನ್ನೋದನ್ನ ನೋಡೋದಾದರೆ, ಕೌಟುಂಬಿಕ ಜೀವನ ವಿಶೇಷವಾಗಿ ಮನೆಯ ವಾತಾವರಣವು ಈ ತಿಂಗಳು ಹೆಚ್ಚು ಅಸ್ಥಿರವಾಗಿರುತ್ತದೆ. 4ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಉಗ್ರ ಪ್ರಭಾವವು ತೀವ್ರವಾದ ಆಸ್ತಿ ವಿವಾದಗಳು, ಕಾನೂನು ಬೆದರಿಕೆಗಳು ಮತ್ತು ಕುಟುಂಬದ ಸದಸ್ಯರೊಂದಿಗೆ ವಿಶೇಷವಾಗಿ ನಿಮ್ಮ ತಾಯಿ ಅಥವಾ ಹತ್ತಿರದ ಸಂಬಂಧಿಗಳೊಂದಿಗೆ ಕಹಿ ವಾದ ವಿವಾದಗಳು ದಾರಿ ಮಾಡಿಕೊಡುತ್ತದೆ ಸ್ನೇಹಿತರೆ. ಆದಷ್ಟು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸಂಪೂರ್ಣವಾಗಿ ಮಾಯವಾಗುತ್ತದೆ ಅಂತಲೇ ಹೇಳಬಹುದು. ಆದರೆ ಅತ್ಯಂತ ಸಂತೋಷದ ಸುದ್ದಿ ಏನೆಂದರೆ ಏಪ್ರಿಲ್ 15ರಂದು ಉಚ್ಚ ಸೂರ್ಯನು ನಿಮ್ಮ 5ನೇ ಮನೆಗೆ ಅಂದರೆ ಮಕ್ಕಳ ಮನೆಗೆ ಪ್ರವೇಶಿಸುತ್ತಾನೆ. ಇದರಿಂದಾಗಿ ನಿಮ್ಮ ಮಕ್ಕಳು ಅಸಾಧಾರಣ ಪ್ರಗತಿ ಮತ್ತು ಯಶಸ್ಸನ್ನು ಸಾಧಿಸುತ್ತಾರೆ. ಅವರ ವಿಜಯಗಳು ವಿವಾದಗಳನ್ನು ಮರೆಮಾಚಿ ನಿಮ್ಮ ಮನೆಯನ್ನು ಅಪಾರ ಸಂತೋಷದಿಂದ ತುಂಬುತ್ತದೆ. ಹೆಚ್ಚುವರಿಯಾಗಿ ಹೇಳಬೇಕು ಅಂದರೆ ನಿಮ್ಮ ಲಗ್ನಾಧಿಪತಿಯಾದಂತಹ ಗುರು 7ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಜೀವನ ಸಂಗಾತಿಯು ಬಂಡಾಯೆಯಂತೆ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ. ಅವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ಇದರಿಂದ ಈ ಕಠಿಣ ಹಂತವನ್ನು ನ್ಯಾವಿಗೇಟ್ ಮಾಡಲು ಸಂಪೂರ್ಣ ಬೆಂಬಲವನ್ನು ನೀಡುತ್ತಾರೆ ಅಂತಲೇ ಹೇಳಬಹುದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ ಸ್ನೇಹಿತರೆ. ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭಗೊಳ್ಳಲಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ, ಸಂತಾನ ಭಾಗ್ಯ ಎರಡೂ ಕೂಡ ಇದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕುಟುಂಬದಲ್ಲಿ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. ಆದಷ್ಟು ತಾಳ್ಮೆಯಿಂದ ಇರುವುದು ಉತ್ತಮ ಸ್ನೇಹಿತರೆ. ಸಣ್ಣ ಪುಟ್ಟ ಮನಸ್ತಾಪಗಳು, ಕೋಪಗಳು ಬಂದಿದ್ದಲ್ಲಿ ಅಲ್ಲೇ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ, ಎದೆ ಮತ್ತು ಹೃದಯದ ಪ್ರದೇಶವನ್ನು ನಿಯಂತ್ರಿಸುವಂತಹ ಗ್ರಹ 4ನೇ ಮನೆಯಲ್ಲಿ ಪಾಪದ ಗ್ರಹಗಳ ಅಂದರೆ ಶನಿ ಮತ್ತು ಮಂಗಳ ಸಂಯೋಗವು ಗಮನಾರ್ಹ ಆರೋಗ್ಯದ ಅಪಾಯಗಳನ್ನು ತಂದೊಡ್ಡುತ್ತದೆ. ಹೃದ್ರೋಗ ಅಂದರೆ ಹೃದಯದ ಸಮಸ್ಯೆಗಳು,
ಎದೆಯಲ್ಲಿ ಕಫ ಕಟ್ಟಿಕೊಳ್ಳುವಿಕೆ ಅಥವಾ ತೀವ್ರವಾದ ಮಾನಸಿಕ ಆತಂಕ, ಭಯ ಮತ್ತು ಸ್ನೇಹಿತರೆ ಆತಂಕ, ಭಯ ಬಳಲುವಂತಹ ಸಾಧ್ಯತೆ ಹೆಚ್ಚು ಈ ತಿಂಗಳಲ್ಲಿ. ಸರಿಯಾದ ನಿದ್ರೆ ಆಗದೆ ಇರುವ ಕಾರಣ ನಿದ್ರೆಹೀನತೆಯು ನಿಮ್ಮನ್ನು ಬಹಳವಾಗಿ ಕಾಡುತ್ತದೆ. ನಿಮ್ಮ ತಾಯಿಯ ಆರೋಗ್ಯದ ಕಡೆಗೆ ನೀವು ತೀವ್ರ ಗಮನ ಹರಿಸಬೇಕು, ಏಕೆಂದರೆ ಆಕೆಗೆ ಭಾರಿ ವೈದ್ಯಕೀಯ ವೆಚ್ಚಗಳು ಸೂಚಿಸಲಾಗುತ್ತದೆ ಸ್ನೇಹಿತರೆ. ಅದಿಯಾಗೋ 7ನೇ ಮನೆಯಿಂದ ಲಗ್ನದ ಮೇಲೆ ಗುರುವಿನ ಶುಭ ದೃಷ್ಟಿಯು ಈ ಆರೋಗ್ಯ ಸಮಸ್ಯೆಗಳನ್ನು ತ್ವರಿತವಾಗಿ ನಿಯಂತ್ರಣಕ್ಕೆ ತರುವುದು ಖಚಿತಪಡಿಸುತ್ತದೆ. ಏಪ್ರಿಲ್ 15ರಂದು ಸೂರ್ಯ ಬಲವನ್ನು ಪಡೆದ ನಂತರ ನಿಮ್ಮ ಆತ್ಮವಿಶ್ವಾಸ ಮತ್ತು ದೈಹಿಕ ಚೈತನ್ಯವು ದ್ವಿಗುಣಗೊಳ್ಳುತ್ತದೆ. ಏನೇ ಕಾಯಿಲೆಗಳಿರಲಿ ಸ್ನೇಹಿತರೆ, ಆದಷ್ಟು ವ್ಯಾಯಾಮವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ. ಸಣ್ಣ ಪುಟ್ಟ ಲಘು ವ್ಯಾಯಾಮದಿಂದ ಶುರು ಮಾಡಿ ಮೆಡಿಟೇಷನ್ ಮಾಡುವುದರಿಂದ ಸ್ನೇಹಿತರೆ ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಮೆಡಿಟೇಷನ್ ಮತ್ತು ವ್ಯಾಯಾಮವನ್ನು ಮಾಡಿ. ತಿನ್ನುವಂಥ ಆಹಾರದ ಪದ್ಧತಿ ಬಗ್ಗೆ ಎಚ್ಚರಿಕೆ ಇರಲಿ. ಅತಿಯಾದ ಉಷ್ಣತೆ ಇರುವ ಕಾರಣ ಅತಿಯಾದ ಖಾರ ತಿನ್ನುವುದು, ಮಸಾಲೆ ಭರಿತ ಊಟವನ್ನು ತಿನ್ನುವುದು ಆದಷ್ಟು ಕಡಿಮೆ ಮಾಡಿ. ಚೆನ್ನಾಗಿ ನೀರನ್ನು ಕುಡಿಯಿರಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ಅದೇ ರೀತಿ ಸ್ನೇಹಿತರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ, ನಿಮ್ಮ ಸಂಪತ್ತಿನ ಬಗ್ಗೆ ಹೇಳೋದಾದರೆ, ಫೈನಾನ್ಸಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಧನುರಾಶಿಯವರು ನೋಡಲಿದ್ದೀರಿ ಅಂದರೆ, ಆರ್ಥಿಕವಾಗಿ ಈ ತಿಂಗಳು ಆರಂಭದಲ್ಲೇ ನಿಮ್ಮನ್ನು ಪರೀಕ್ಷಿಸುತ್ತದೆ, ಆದರೆ ಅಂತ್ಯದ ವೇಳೆಗೆ ಅಪಾರ ಪರಿಹಾರವನ್ನು ನೀಡುತ್ತದೆ. ನಿಮ್ಮ 2ನೇ ಧನಾಧಿಪತಿಯಾದಂತಹ ಶನಿಯು ಮಂಗಳನ ಜೊತೆಗೆ 4ನೇ ಮನೆಯಲ್ಲಿ ಇರುವುದರಿಂದ ಮನೆಯ ರಿಪೇರಿ, ವಾಹನ ನಿರ್ವಹಣೆ ಅಥವಾ ಆಸ್ತಿ ನೀವು ಹೆಚ್ಚು ಖರ್ಚು ಮಾಡುವಂತೆ ಒತ್ತಾಯಿಸಲಾಗುತ್ತದೆ. ಹಣವು ನೀರಿನಂತೆ ಹರಿದು ಹೋಗುತ್ತಿರುವುದಂತೆ ನಿಮಗೆ ಅನಿಸಬಹುದು. ಏಪ್ರಿಲ್ ದ್ವಿತೀಯಾರ್ಧದಲ್ಲಿ 5ನೇ ಮನೆಯಲ್ಲಿರುವ ಉಚ್ಚ ಸೂರ್ಯನ ಪ್ರಭಾವವು ಊಹಾಪೋಹ ಅಥವಾ ಇಂದಿನ ಹೂಡಿಕೆಗಳ ಮೂಲಕ ಹಠಾತ್ ಆರ್ಥಿಕ ಲಾಭವನ್ನು ತರುತ್ತದೆ. ಇದಲ್ಲದೆ ಏಪ್ರಿಲ್ 19ರ ನಂತರ 6ನೇ ಮನೆಯಲ್ಲಿ 11ನೇ ಅಧಿಪತಿ ಶುಕ್ರನು ಬಲವಾಗಿ ನೆಲೆಸಿರುವುದರಿಂದ ನಿಮಗೆ ಬರಬೇಕಿದ್ದ ಹಳೆಯ ಹಣವನ್ನು ನೀವು ಸುಲಭವಾಗಿ ವಸೂಲಿಯನ್ನು ಮಾಡುತ್ತೀರಿ ಮತ್ತು ನಿಮ್ಮ ಸ್ವಂತ ಸಾಲಗಳನ್ನು ತೀರಿಸುವಂತಹ ಬುದ್ಧಿವಂತ ಮಾರ್ಗಗಳನ್ನು ಸಹ ನೀವು ಕಂಡುಕೊಳ್ತೀರಿ ಸ್ನೇಹಿತರೆ. ಹಣಕಾಸಿನಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಿ, ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ. ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಎದುರಾದರೆ ಸಾಕಷ್ಟು ಕಷ್ಟವನ್ನು ನೀವೇ ನೋಡಬೇಕಾಗುತ್ತದೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ. ಇನ್ನು ಅದೇ ರೀತಿ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಸ್ನೇಹಿತರೆ, ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ವ್ಯಾಪಾರ ಮಾಲೀಕರಿಗೆ ನಿಮ್ಮ ಲಗ್ನಾಧಿಪತಿಯಾದ ಗುರು ಭಗವಾನ್ ನಿಮ್ಮ 7ನೇ ವ್ಯಾಪಾರದ ಮನೆಯಲ್ಲಿ ಕುಳಿತಿರುವುದು ನಂಬಲಾಗದ ರಕ್ಷಣಾ ಕವಚವಾಗಿದೆ. ನೀವು ಉನ್ನತ ನೈತಿಕತೆ ಮತ್ತು ಮೌಲ್ಯಗಳೊಂದಿಗೆ ನಿಮ್ಮ ವ್ಯಾಪಾರವನ್ನು ನಡೆಸುತ್ತೀರಿ. ಇದು ನಿಮ್ಮ ಬ್ರ್ಯಾಂಡ್ ಮೌಲ್ಯವನ್ನು ಘಾತೀಯವಾಗಿ ಹೆಚ್ಚಿಸುತ್ತದೆ. ಅದಿಯಾಗೋ 7ನೇ ಅಧಿಪತಿಯಾದ ಬುಧ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಏಪ್ರಿಲ್ 30ರವರೆಗೆ 4ನೇ ಮನೆಯಲ್ಲಿ ನೀಚನಾಗಿರುವುದರಿಂದ ಸಹಿ ಮಾಡುವ ಮೊದಲು ನೀವು ಪ್ರತಿಯೊಂದು ಒಪ್ಪಂದ ಮತ್ತು ದಾಖಲೆಗಳನ್ನು 2 ಬಾರಿ ಸೂಕ್ಷ್ಮವಾಗಿ ಓದಬೇಕಾಗುತ್ತದೆ. ಇನ್ನು ಏಪ್ರಿಲ್ 19ರಂದು 11ನೇ ಲಾಭಾಧಿಪತಿಯಾದಂಥ ಶುಕ್ರನು ತನ್ನ ಸ್ವಂತ ರಾಶಿಯಾದ ಋಷಭವನ್ನು ಪ್ರವೇಶಿಸುತ್ತಾನೆ, ಅಂದರೆ 6ನೇ ಮನೆಯನ್ನು. ಇದು ಸ್ಪರ್ಧಾತ್ಮಕ ವ್ಯವಹಾರಗಳಲ್ಲಿ ನಿಮಗೆ ಸಂಪೂರ್ಣ ಮೇಲ್ಗೈ ನೀಡುತ್ತದೆ. ಸೇವಾ ಆಧಾರಿತ ವ್ಯವಹಾರಗಳು, ಆಸ್ಪತ್ರೆಗಳು ಮತ್ತು ಸ್ನೇಹಿತರೆ ಯಾವುದೇ ವಲಯಗಳಲ್ಲಿ ತೊಡಗಿರುವವರು ಈ ಅವಧಿಯಲ್ಲಿ ಅಸಾಧಾರಣ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ, ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ ಧನುರಾಶಿಯವರಿಗೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಪ್ರಾಥಮಿಕ ಶಿಕ್ಷಣದ 4ನೇ ಮನೆಯು ತೀವ್ರ ಪಾಪದ ಗ್ರಹಗಳು ಹಿಡಿತದಲ್ಲಿರುವುದರಿಂದ ಮತ್ತು ಶಿಕ್ಷಣದ ಕಾರಕ ಬುಧನು ನೀಚನಾಗಿರುವುದರಿಂದ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ 2-3ನೇ ವಾರಗಳಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಷ್ಟಕರವಾಗಿರುತ್ತದೆ. ಏಕಾಗ್ರತೆಗೆ ಸಂಪೂರ್ಣವಾಗಿ ಅಸಾಧ್ಯವಾಗುತ್ತದೆ. ಅದಿಯಾಗೋ ಏಪ್ರಿಲ್ 15ರಿಂದ ಬುದ್ಧಿಶಕ್ತಿಯು 5ನೇ ಮನೆಯಲ್ಲಿ ಸೂರ್ಯನು ಉಚ್ಚ ಸ್ಥಿತಿಯನ್ನು ತಲುಪಿದ ತಕ್ಷಣ ಮ್ಯಾಜಿಕ್ ಸ್ವಿಚ್ ಆನ್ ಆಗುತ್ತದೆ. ನಿಮ್ಮ ಗ್ರಹಣ ಶಕ್ತಿ, ಗ್ರಾಸ್ಪಿಂಗ್ ಪವರ್ ಸ್ನೇಹಿತರೆ ಅದ್ಭುತವಾಗಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವಂತಹ ಅಥವಾ ಉನ್ನತ ಶಿಕ್ಷಣವನ್ನು ಅಂದರೆ PhD, ಡಾಕ್ಟರೇಟ್ಸ್ ಅನುಸರಿಸುವ ವಿದ್ಯಾರ್ಥಿಗಳು ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಸಾಧಿಸುತ್ತಾರೆ.
ಇನ್ನು ನಾರ್ಮಲ್ ವಿದ್ಯಾರ್ಥಿಗಳು ಅಂದರೆ ಸಾಮಾನ್ಯ ವಿದ್ಯಾರ್ಥಿಗಳು 1ರಿಂದ 10ನೇ ತರಗತಿ ಮಕ್ಕಳು ಸ್ನೇಹಿತರೆ ಏಕಾಗ್ರತೆ ಕಡಿಮೆಯಾಗ್ಬೋದು, ಆಸಕ್ತಿ ಕಡಿಮೆಯಾಗ್ಬೋದು. ಸೊ ಹಾಗಾಗಿ ಸ್ನೇಹಿತರೆ ಪ್ರತಿದಿನ ಅಧ್ಯಯನದ ಕಡೆ ಗಮನ ಕೊಡಿ, ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು. ಈ ತಿಂಗಳಲ್ಲಿ ಧನುರಾಶಿಯವರು ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ಅನುಸರಿಸಿ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ನಿಮ್ಮ 4ನೇ ಮನೆಯಲ್ಲಿರುವ ತೀವ್ರವಾದ ಮಂಗಳ, ಶನಿ ಮತ್ತು ನೀಚ ಬುಧ ದೋಷಗಳನ್ನು ಹೋಗಲಾಡಿಸಲು ಮತ್ತು ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಪುನಃಸ್ಥಾಪಿಸಲು ಈ ಪರಿಹಾರಗಳನ್ನು ಅನುಸರಿಸಿ. ವಿಷ್ಣು ದೇವರ ಆರಾಧನೆ, 10ನೇ ಅಧಿಪತಿಯಾಗಿರುವಂತಹ ಬುಧನ ನೀಚ ಸ್ಥಿತಿಯನ್ನು ತೆಗೆದುಹಾಕಲು ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ಗೊಂದಲವನ್ನು ನಿವಾರಿಸಲು ಪ್ರತಿ ಬುಧವಾರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. ಸಾಕಷ್ಟು ಜನರು ಕೇಳ್ತಾ ಇರ್ತೀರ ಎಷ್ಟು ಬಾರಿ ಹೇಳಬೇಕು ಅಂತ. 11 ಬಾರಿ, 108 ಬಾರಿ, 21 ಬಾರಿ ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ, ವಿಷ್ಣು ಸಹಸ್ರನಾಮವನ್ನು ಸ್ನೇಹಿತರೆ. ಇದರಿಂದ ನೀಚ ಬುದ್ಧಿಯ ಸ್ಥಿತಿಯನ್ನು ತೆಗೆದುಹಾಕಲು, ನಿಮ್ಮ ಕೆಲಸದ ಸ್ಥಳದಲ್ಲಿ ಗೊಂದಲವನ್ನು ನಿವಾರಿಸಲು ಸಹಾಯವನ್ನು ಮಾಡುತ್ತದೆ. ಇನ್ನು ಮಾತೃ ಸೇವೆ, ತಾಯಿಯ ಸೇವೆ. ನಿಮ್ಮ 4ನೇ ಮನೆ ಮತ್ತು ನಿಮ್ಮ ತಾಯಿಯು ತೀವ್ರವಾದ ಜ್ಯೋತಿಷ್ಯ ದೋಷಗಳನ್ನು ಎದುರಿಸುತ್ತಿರುವುದರಿಂದ ನಿಮ್ಮ ತಾಯಿಯನ್ನು ಗೌರವಿಸುವುದು, ಅವಳಿಗೆ ಸೇವೆ ಮಾಡುವುದು ಮತ್ತು ಪ್ರತಿದಿನ ಅವಳ ಆಶೀರ್ವಾದವನ್ನು ಪಡೆಯುವುದು ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿ ಪರಿಹಾರವಾಗಿದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಸ್ನೇಹಿತರೆ ಈ 2 ಪರಿಹಾರವನ್ನು ತಪ್ಪದೇ ಮಾಡಬೇಕಾಗುತ್ತದೆ ಧನುರಾಶಿಯವರು. ಇನ್ನು ಹನುಮಾನ್ ಚಾಲಿಸ, ಮನೆಯಲ್ಲಿ ಅಶಾಂತಿ, ಕೋಪ ಮತ್ತು ಆಸ್ತಿಗೆ ಸಂಬಂಧಿಸಿದ ಕಾನೂನು ವಿವಾದಗಳನ್ನು ಕಡಿಮೆ ಮಾಡಲು, ಜೊತೆಗೆ ಅಧ್ಯಯನದ ಕಡೆ ಮಕ್ಕಳು ಆಸಕ್ತಿಯನ್ನು ಕಡಿಮೆ ಮಾಡಿದ್ದಲ್ಲಿ, ಏಕಾಗ್ರತೆ ಕಡಿಮೆಯಾಗಿದ್ದಲ್ಲಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು 11 ಬಾರಿ ಹೇಳುವುದು ಉತ್ತಮ. ಇನ್ನು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಂತನನ್ನು ಆರಾಧಿಸಿ ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಸ್ನೇಹಿತರೆ ಭಯ, ಆತಂಕ, ನಿರ್ಭಯ ಎಲ್ಲವೂ ದೂರ ಹೋಗಲಿದೆ. ಸೊ ಹಾಗಾಗಿ ತಪ್ಪದೇ ಈ 3 ಪರಿಹಾರವನ್ನು ಧನುರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫೋ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ದರೂ ಕೂಡ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.